ಹೊಸ ವರ್ಷದ ಪ್ರಾರಂಭದಲ್ಲಿ ಭಾರತಕ್ಕೆ ರಾಜತಾಂತ್ರಿಕವಾಗಿ ಮೇಲುಗೈ ಅಂತ ಹೇಳ್ಬೋದಾದಂತಹ ವಿದ್ಯಮಾನವೊಂದು ನಡೆದಿದೆ. ಅದು ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ರೀಜನ್ ಅಂತ ಏನು ಕರಿತೇವೋ ಅಲ್ಲಿ ನಡೆದಿರುವಂಥದ್ದು. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಚೀನಾದ ನೌಕೆಗಳು, ಸೋಕಾಲ್ಡ್ ಸಂಶೋಧನಾ ನೌಕೆಗಳು, ಡೀಪ್ ರಿಸರ್ಚ್ ನೌಕೆಗಳು ಶ್ರೀಲಂಕಾದ ತೀರದಲ್ಲಿ ಈಗ ಬರುವ ಜನವರಿ 5ರಿಂದ ಮೇವರೆಗೆ ನಿರಂತರವಾಗಿ ಬೀಡು ಬಿಡುವಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಶ್ರೀಲಂಕಾದ ಇಕನಾಮಿಕ್ ಎಕ್ಸ್ಕ್ಲೂಸಿವ್ ಝೋನ್, ವಿಶೇಷ ಒಂದು ವಿತ್ತ ವಲಯ ಅಂತ ಯಾವುದನ್ನ ಸಮುದ್ರ ಮಾರ್ಗದಲ್ಲಿ ಗುರುತಿಸಿದಾರೋ ಆ ಎಲ್ಲ ಬಂದರುಗಳಲ್ಲಿ ಅದಕ್ಕೆ ಬೇಕಾದ ರಿಸರ್ಚ್ಗಳನ್ನ ಕೈಗೊಳ್ಳುವಂತಹ ಒಂದು ಅವಕಾಶವನ್ನ ಮಾಡಿಕೊಡುವ ಒಪ್ಪಂದ ಅದಾಗ್ಲೇ ಆಗಿತ್ತು, ಮಾತುಕತೆ ಅದಾಗ್ಲೇ ಆಗಿತ್ತು. ಆದ್ರೆ ಚೀನಾದ ಈ ಡೀಪ್ ಸಿ ರಿಸರ್ಚ್ ಅನ್ನೋದು ಯಾರಿಗೂ ಏನು ವಿವರಿಸಿ ಹೇಳಬೇಕಾಗಿಲ್ಲ, ಅದು ಭಾರತಕ್ಕೆ ಆತಂಕ ಒಡ್ಡುವಂತಹದ್ದು ಒಂದು ವ್ಯವಸ್ಥೆ. ಯಾಕಂತಂದ್ರೆ ನಮ್ಮ ಹಿಂದೂ ಮಹಾಸಾಗರ ಅಂತಂದ್ರೆ ನಮ್ಮೆಲ್ಲ ಇವತ್ತು ವಿಳಿಸಮ್ ಪೋರ್ಟ್ ಆಗ್ತಾ ಇರೋದಿರ್ಬೋದು, ನಮ್ಮ ಕೂಡಂಕುಲಂ ಅಣುಸ್ಥಾವರ ಇದ್ದಿರ್ಬೋದು, ಇವೆಲ್ಲದಕ್ಕೂ ಬಹಳ ಹತ್ತಿರದಲ್ಲಿರುವಂಥದ್ದು. ಮತ್ತೆ ಯಾವಾಗ ಡೀಪ್ ಸಿ ರಿಸರ್ಚ್ ಕೇವಲ ಏನೋ ಸಮುದ್ರ ತೀರದ ಪೋರ್ಟ್ನಲ್ಲಿ ನಿಂತ್ಕೊಂಡು ಏನೋ ಬೇಹುಗಾರಿಕೆ ಮಾಡೋದು, ಅದು ಕೂಡ ಆತಂಕವೇ ಭದ್ರತಾ ದೃಷ್ಟಿಯಲ್ಲಿ. ಆದ್ರೆ ಇದು ಈ ಚೀನಾ ವೆಸಲ್ಸ್ಗಳು, ಚೀನಾ ನೌಕೆಗಳು ಬರ್ತಾ ಇದ್ದಿದ್ದು ಏನನ್ನು ಹೇಳ್ಕೊಂಡು ಅಂತಂದ್ರೆ ಸಮುದ್ರದ ಆಳದಲ್ಲಿ ನಾವು ಸಂಶೋಧನೆಗಳನ್ನ ಕೈಗೊಳ್ತೇವೆ ಅಂತ ಹೇಳ್ಕೊಂಡು ಬರ್ತಿರುವಂತದ್ದು. ಸಮುದ್ರದ ಆಳ ಅಂತಂದ್ರೆ ಅದು ಕೂಡ ಒಂದು ಯುದ್ಧದ ಥಿಯೇಟರೇ ಅಂತಂದ್ರೆ ಅಲ್ಲಿ ಎಲ್ಲಾ ದೇಶಗಳು ಅವ್ರದ್ದೇ ಆದ ಒಂದು ವ್ಯೂಹವನ್ನು ರಚಿಸ್ಕೊಂಡೇ ಇರ್ತಾರೆ. ಉದಾಹರಣೆಗೆ ಎಲ್ಲೋ ಒಂದು ಕ್ಷಿಪಣಿ ನಿಯೋಜನೆ ಆಗಿರುತ್ತೆ, ಇನ್ನೊಂದೆಲ್ಲೋ ಜಲಬಾಂಬ್ಗಳು ನಿಯೋಜನೆ ಆಗಿರ್ತವೆ. ಯಾಕಂದ್ರೆ ಸಂಘರ್ಷದ ಸಮಯದಲ್ಲಿ ಅವೆಲ್ಲ ಪ್ಲೇ ಆಗುವಂತದ್ದು. ಎಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ ಒಂದು ಕ್ವಾಡ್ ಒಕ್ಕೂಟದಲ್ಲಿ ಇದ್ಕೊಂಡು ಸಮುದ್ರದ ಭದ್ರತೆಯ ದೃಷ್ಟಿಯಿಂದ ಬಹಳ ಕೆಲಸಗಳನ್ನ ಮಾಡ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀಲಂಕಾದ ತೀರದಲ್ಲಿ ಈ ಡೀಪ್ ರಿಸರ್ಚ್ಗೆ ಚೀನಾದ ನೌಕೆಗಳು ಬರೋದು ಅನ್ನುವಂಥದ್ದು ಬಹಳ ಆತಂಕಕಾರಿ ವಿದ್ಯಮಾನವೇ ಆಗಿತ್ತು. ಕಳೆದ ವರ್ಷ ಜುಲೈ 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಲ್ಲಿನ ಲಂಕಾದ ರಾನಿಲ್ ವಿಕ್ರಮಸಿಂಘೆ ಇವರ ನಡುವಿನ ಯಾವ ಭೇಟಿ ಆಯಿತು, ಆ ಭೇಟಿಯಲ್ಲಿ ಭಾರತ ತನ್ನ ಆತಂಕಗಳನ್ನ ಬಹಳ ಸ್ಪಷ್ಟವಾಗಿ ಶ್ರೀಲಂಕಾದ ಮುಂದಿಟ್ಟು ಭಾರತದ ಸೆಕ್ಯೂರಿಟಿ ವ್ಯೂಹಾತ್ಮಕ ತಂತ್ರಗಳಿಗೆ ಅಡ್ಡಿಯಾಗುವಂತಹ ಯಾವುದೇ ಹೆಜ್ಜೆಯನ್ನ ಶ್ರೀಲಂಕಾ ಇಡಬಾರದು ಅನ್ನುವಂತಹ ಒತ್ತಡವನ್ನ ತಂದಿತ್ತು. ಸೊ ಇವತ್ತಿನ ವಿದ್ಯಮಾನ ಆ ಒತ್ತಡಗಳೆಲ್ಲ ಒಂದು ಮಟ್ಟದಲ್ಲಿ ಫಲಿಸಿವೆ ಅನ್ನುವಂತಹ ಸಂದೇಶವನ್ನ ನೀಡ್ತಾ ಇದೆ. ಯಾಕಂತಂದ್ರೆ ಶ್ರೀಲಂಕಾ ಯಾವ ಜನವರಿ 5ರಿಂದ ಶುರುವಾಗಿ ಮೇವರೆಗೆ ಚೀನಾದ ನೌಕೆಗಳನ್ನ ಅಲ್ಲಿ ಬಿಟ್ಕೊಡುವಂತಹ ಒಂದು ಪ್ಲಾನ್ ಅನ್ನ ಇತ್ತು, ಅದನ್ನ 1 ವರ್ಷದವರೆಗೆ ನಿರ್ಬಂಧಿಸಿರೋದಾಗಿ ಹೇಳಿರೋದಾಗಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ತರದ ವರದಿ ಮಾಡಿವೆ. ಅಫ್ಕೋರ್ಸ್ ಈ ತರದ ವಿಷಯಗಳು ತೀರಾ ಬ್ರೇಕಿಂಗ್ ನ್ಯೂಸ್ ಅನ್ನೋ ತರ ಅಥವಾ ಯಾರೋ ಅಧಿಕೃತ ಪತ್ರಿಕಾ ಹೇಳಿಕೆಯನ್ನು ನೀಡಿ ಅವೆಲ್ಲ ಪ್ರಕಟ ಆಗುವಂಥದ್ದಲ್ಲ. ಆದ್ರೆ ಸದ್ಯಕ್ಕಿರುವಂತಹ ವಾರ್ತೆ ಅಂತಂದ್ರೆ ಚೀನಾದ ಈ ಸೋಕಾಲ್ಡ್ ಸಂಶೋಧನಾ ನೌಕೆಗಳನ್ನ 1 ವರ್ಷದವರೆಗಂತೂ ಶ್ರೀಲಂಕಾ ನಿರ್ಬಂಧಿಸಿದೆ ಅನ್ನೋದು. ಅಫ್ಕೋರ್ಸ್ ಶ್ರೀಲಂಕಾ ಅನ್ನುವಂಥದ್ದು ಬಹಳ ಲಾಗಾಯತಿನಿಂದಲೂ ಕೂಡ ಒಂದು ಸ್ವಲ್ಪ ಆ ಕಡೆ ಚೀನಾದ ಜೊತೆಗೆ ವಾಲುವಂಥದ್ದು ಮತ್ತೆ ಇಂಡಿಯಾದ ಜೊತೆಗೆ ವಾಲುವಂಥದ್ದು, ಈ ತರದ ಬ್ಯಾಲೆನ್ಸಿಂಗ್ ಅನ್ನ ಮಾಡ್ಕೊಂಡೇ ಬಂದಿರುವಂಥದ್ದು. ಬಟ್ ತೀರಾ ಇತ್ತೀಚಿನ ಅದರ ಆರ್ಥಿಕ ದಿವಾಳಿತನ ಯಾವಾಗ ಆಯ್ತು ಆಗ ಹೆಚ್ಚಿನ ಸಹಾಯ ಬಂದಿದ್ದು ಭಾರತದಿಂದಲೇ. ಚೀನಾದ ಸಹಾಯಗಳು ಹೇಗಿರ್ತವೆ ಅಂತಂದ್ರೆ, ಚೀನಾ ಯಾರಿಗೂ ಏನೋ ಸುಮ್ಮನೆ ಪುಕ್ಕಟೆಯಾಗಿ ಏನನ್ನೋ ಕೊಟ್ಟು ಅಥವಾ ಧನ ಸಹಾಯ ಅನ್ನುವಂಥದ್ದನ್ನು, ಗ್ರ್ಯಾಂಟ್ ಅನ್ನು ಕೊಡುವಂಥದ್ದು ಬಹಳನೇ ಕಡಿಮೆ. ಅದೇನು ಕೊಡುತ್ತೆ ಅಂತಂದ್ರೆ ಅದು ಸಾಲ ಕೊಡುತ್ತೆ. ಸಾಲವನ್ನು ಕೂಡ IMF ಇತರ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಅವ್ರದ್ದೆಲ್ಲ ಬಹಳ ಮಿನಿಮಲ್ 0. ಎಷ್ಟೋ ಆ ಥರದ ಬಡ್ಡಿ ಎಲ್ಲಿ ಸಾಲಗಳನ್ನ ಕೊಡ್ತವೆ ಅವು. ಆದರೆ ಚೀನಾದ್ದು 3%, 4% ಈ ಥರದ ಸಾಲಗಳನ್ನ ಕೊಟ್ಟು ಆ ಕ್ಷಣದಲ್ಲಿ ಅದು ಸಹಾಯ ಅಂತ ಅನ್ಸಿದ್ರು ಕೂಡ ಕೊನೆಗೆ ಯಾವುದನ್ನ ಜಗತ್ತು ಇವತ್ತು ಡೆಟ್ ಟ್ರ್ಯಾಪ್, ಸಾಲದ ಸುಳಿ ಅಂತ ಗುರುತಿಸ್ತಾ ಇದೆಯೋ ಅಂಥದ್ರಲ್ಲಿ ಬೀಳುವಂಥ ವ್ಯವಸ್ಥೆಯನ್ನ ಜಗತ್ತಿನಾದ್ಯಂತ ಚೀನಾ ಮಾಡ್ಕೊಂಡು ಬಂದಿದೆ. ಶ್ರೀಲಂಕಾದ ವಿಚಾರದಲ್ಲೂ ಕೂಡ ಶ್ರೀಲಂಕಾಕ್ಕೆ ಬಹಳಷ್ಟು ಸಾಲಗಳನ್ನು ಕೊಟ್ಟಿರೋದು ಹೌದು, ಆದರೆ ಅಗೇನ್ ಅದು ಸಾಲಗಳು ಮಾತ್ರ, ಯಾವುದೇ ಧನ ಸಹಾಯ ಅಲ್ಲ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ
ಬಹಳಷ್ಟು ಪೋರ್ಟ್ಗಳನ್ನು ಬಂದರುಗಳನ್ನು ಚೀನಾದ ಸುಪರ್ದಿಗೆ ಬಿಟ್ಟು ಕೊಡುವಂಥ ಒತ್ತಡದಲ್ಲಿ ಶ್ರೀಲಂಕಾ ಸಿಲುಕಿತು. ಆದರೆ ಭಾರತ ಆರ್ಥಿಕ ಸಹಾಯವನ್ನು, ಆಹಾರ ಧಾನ್ಯಗಳನ್ನು ಕಳಿಸ್ಕೊಡೋದಾಗ್ಲಿ, ಅಗತ್ಯ ಔಷಧಗಳನ್ನು ಕಳಿಸ್ಕೊಡೋದಾಗ್ಲಿ, ಈ ಥರದ ಒಂದು ಮಾನವೀಯ ನೆಲೆಯ ಬಹಳಷ್ಟು ಸಹಾಯಗಳನ್ನು ಮಾಡಿದ್ರಿಂದ ಈ ಹಂತದಲ್ಲಿ ಭಾರತದ ಮಾತು ಕೇಳುವಂತ ಆಗಿರುವುದು ಶ್ರೀಲಂಕಾದ ಈ ರಾಜತಾಂತ್ರಿಕ ಹಿನ್ನೆಲೆಯ ದೃಷ್ಟಿಯಿಂದ. ಮೊದಲೇ ಹೇಳಿದಾಗೆ ಏನೋ ಇದು ತುಂಬಾ ಸಂಭ್ರಮಿಸಿ ಇದೊಂದು ಏನೋ ಪರ್ಮನೆಂಟ್ ವಿಜಯ ಅನ್ನುವಂತೆ ಹೇಳ್ಕೊಳ್ಳೋ ಆಗಿಲ್ಲ. ಯಾಕಂತಂದ್ರೆ ಶ್ರೀಲಂಕಾ ಯಾವತ್ತೂ ಕೂಡ ತನ್ನ ಅಸ್ತಿತ್ವಕ್ಕೆ ಒಂದು ಸ್ವಲ್ಪ ಆ ಕಡೆ ಹೋಗೋದು. ಸೊ ಈ ಭಾರತದ ಕಡೆ ಬಂದಾಗ ಚೀನಾ ಇವ್ರನ್ನ ಅಪೀಸ್ ಮಾಡ್ಲಿಕ್ಕೆ ಬರುತ್ತೆ, ಚೀನಾದ ಕಡೆ ಹೋದಾಗ ಭಾರತ ಶ್ರೀಲಂಕಾ ಒಂದು ಸ್ವಲ್ಪ ಅಪೀಸ್ ಮಾಡಿ ತನ್ನ ಗುಡ್ ಬುಕ್ಕಲ್ಲಿ ಇಟ್ಕೊಳ್ಳಿಕ್ಕೆ ನೋಡುತ್ತೆ. ಈ ಆಟಗಳನ್ನು ಶ್ರೀಲಂಕಾ ಯಾವತ್ತೂ ಆಡ್ಕೊಂಡು ಬಂದಿದೆ. ಅಫ್ಕೋರ್ಸ್ ಅವರ ನೆಲೆಯಲ್ಲಿ ನಿಂತು ನೋಡಿದ್ರೆ ರಾಜತಾಂತ್ರಿಕವಾಗಿ ಅದು ಅವರಿಗೆ ಸರಿ ಅನಿಸಿದ್ದಿರ್ಬೋದು. ಬಟ್ ಅದು ಏನೇ ಇದ್ರೂ ಕೂಡ 2024ರ ಆರಂಭದ ಹೊತ್ತಿನಲ್ಲಿ ತನ್ನ ಎದುರಿಗೆ ತುತ್ತೆಂದು ಪ್ರತ್ಯಕ್ಷ ಆಗ್ತಾ ಇದ್ದಂತಹ ಒಂದು ಭದ್ರತಾ ಆತಂಕವನ್ನು, ಸೆಕ್ಯುರಿಟಿ ಆತಂಕವನ್ನು ಭಾರತ ಈಗ ಸದ್ಯಕ್ಕೆ ಹತ್ತಿಕ್ಕಿಸಿಕೊಳ್ಳುವಲ್ಲಿ ಸಫಲವಾಗಿದೆ ಅನ್ನುವಂಥದ್ದು ಒಂದು ಗುಡ್ ನ್ಯೂಸ್.